ಇದು ನ್ಯೂಸ್ 22 ಕನ್ನಡ, ಸಮಾಜದ ಒಳಿತಿಗಾಗಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಅಥಣಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಆಶಾ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಆಶಾ ಕಾರ್ಯಕರ್ತೆಯರು ತಮಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು: ಮಾಸಿಕ ಕನಿಷ್ಠ 10,000 ರೂಪಾಯಿ ವೇತನ, 5 ಲಕ್ಷ ರೂಪಾಯಿ ಹಿಡಿಗಂಟು ವಿಮೆ ಸೌಲಭ್ಯ ಮತ್ತು ಆಶಾ ಕಾರ್ಯಕರ್ತರನ್ನು ಡಿ ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕು ಎಂಬುದು. ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಯಶಸ್ವಿಗೊಳಿಸ್ತಾ ಇದ್ರೂ ತಮಗೆ ತಕ್ಕಷ್ಟು ಗೌರವ ಹಾಗೂ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಈಗಾಗಲೇ ನಾವು ರಾಜ್ಯಾದ್ಯಂತ ವರ್ಷ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾಲೂಕಾ ವೈಸ್ ಮತ್ತು ಜಿಲ್ಲಾ ವೈಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮಗೆ 2025 ಜನವರಿ ಫೆಬ್ರವರಿ 7ನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟವನ್ನು ಮಾಡಿದಾಗ 10,000 ಫಿಕ್ಸ್ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಏನು ಕೊಟ್ಟಿದ್ರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಅದನ್ನು ಬಿಡುಗಡೆ ಮಾಡಬೇಕು. ತೆಲಂಗಾಣದೊಳಗೆ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿದ್ದಾರೆ. ಅದನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಪರಿಗಣಿಸಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ 5 ಲಕ್ಷ ಹಿಡಿಗಂಟನ್ನು ಕೊಡಬೇಕಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮ್ಮನ್ನು ಪದೇ ಬೀದಿಗೆ ಇಳಿಸದೆ ನೋಡ್ಕೋಬೇಕಂತೇಳಿ ಸರ್ಕಾರಕ್ಕೆ ನಾವು ಸವಾಲನ್ನು ಹಾಕಿದ್ದೀವಿ. ಈಗ ನಮ್ಮ ಬೇಡಿಕೆಯನ್ನು ಈಡೇರಲಿಲ್ಲ ಅಂದರೆ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೂ ವಹಿಸಿಕೊಳ್ಳದಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಬಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ. ಈಗ 3 ತಿಂಗಳಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ. 3 ತಿಂಗಳು ಅಕ್ಟೋಬರ್ನಲ್ಲಿ DHS ಆಗ್ಬೋದು ಕೂಡಿ ನಮ್ಮನ್ನು ಪೇಮೆಂಟ್ ಮಾಡಿದರು. ಆದರೂ ಕಡಿಮೆ ರೀತಿಯಲ್ಲಿ ಪೇಮೆಂಟ್ ಬಂದಿದೆ. ಆದಷ್ಟು ಪೇಮೆಂಟ್ ಬಂದಿಲ್ಲ. ಇನ್ನು ಮತ್ತು ನವಂಬರಿಂದ ಪೇಮೆಂಟ್ ನಿಂತಿದೆ. ನವಂಬರ್ದಿಂದ ಪೇಮೆಂಟ್ ನಿಂತರು ಡಿಸೆಂಬರ್ ಒಳಗೆ ಹಾಕಿದ್ದಾರೆ. ಡಿಸೆಂಬರ್ ಹಾಕಿದ್ದೀವಿ ಅಂತ ಹೇಳಿದರು. ಆದರೆ ನವಂಬರ್ ಪೇಮೆಂಟು ಡಿಸೆಂಬರ್ ಪೇಮೆಂಟು ಅಜಗಜಾಂತರ ವ್ಯತ್ಯಾಸವಿದೆ. ಅದನ್ನು ಕೂಡ ನಮ್ಮ DHO ಆಫೀಸ್ನಲ್ಲಿ ಡಿಸ್ಟಿಕ್ನಲ್ಲಿ ಕುಂದುಕೊರತೆ ಸಭೆಯನ್ನು ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಅದು ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಡಿಸ್ಟಿಕ್ ಮಂತ್ರಿಯವ್ರನ್ನ ಕೇಳೋಕೆ ನಾವು ಅರ್ಹರಿದ್ದೀವಿ. ನಾವು ಮುಂದಿನ ದಿನದೊಳಗೆ ಮುಂದಿನ ವಾರ ನಮ್ಮನ್ನ ಏನು ನಾವು ಹೋರಾಟ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತುಕತೆಗೆ ಕರೆದಿದ್ದಾರೆ. ಆ ಮಾತುಕತೆಯಲ್ಲಿ ಏನು ನಿರ್ಣಯ ಆಗುತ್ತೆ ಆ ನಿರ್ಣಯವನ್ನು ತಿಳ್ಕೊಂಡು ನಾವು ಯೂನಿಯನ್ ವತಿಯಿಂದ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡಬೇಕು, ನಮ್ಮ ಬೇಡಿಕೆ ಈಡೇರಿತು ಅಂದರೆ ವಿಜಯೋತ್ಸವವನ್ನು ಮಾಡ್ತೀವಿ. ಹಾಕ್ತೀವಿ ನಾವು, ಉಳಿದ ಆಚೆಗಳು ಫಿಕ್ಸ್ ಮಾಡ್ತೀವಿ ಅಂತೇಳಿ. ಯಾಕೆ ಈಗಾಗಲೇ ಡಿ ಗ್ರೂಪ್ ನೌಕರರಂತ ತೊಗೊಂಡಾಗ ಅವ್ರನ್ನ ತೆಗೆದು 8,000 ಆಶೆಗಳನ್ನು ತುಂಬಿದ್ರೆ ಅವ್ರನ್ನ ತೆಗೆದಂಗೆ ನಮ್ಮ ಆಶೆಗಳನ್ನು ತೆಗಿಬಾರ್ದು ಅನ್ನೋದು ಯಾವ ಮಾತ್ರ ಇವ್ರು